ಹಲೋ ಫ್ರೆಂಡ್ಸ್, ಇವತ್ತಿನ ಪ್ರಚಲಿತ ವಿದ್ಯಮಾನಗಳ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡೋಣ. ಮೊದಲನೆಯ ಪ್ರಶ್ನೆಯು ಇಲ್ಲಿ 2024ರ ಮ್ಯಾಡ್ರಿಡ್ ಓಪನ್ ಟೆನ್ನಿಸ್ ಟೂರ್ನಮೆಂಟ್ನಲ್ಲಿ ಮಹಿಳಾ ಸಿಂಗಲ್ಸ್ ಪ್ರಶಸ್ತಿಯನ್ನು ಯಾರು ಗೆದ್ದಿದ್ದಾರೆ? ಉತ್ತರವು ಆಪ್ಷನ್ ಸಿ, ಈಗಾ ಸ್ವಿಯಾಟೆಕ್ ಅವರು 2024ರ ಸಾಲಿನ ಮ್ಯಾಡ್ರಿಡ್ ಓಪನ್ ಟೆನ್ನಿಸ್ ಮಹಿಳಾ ಸಿಂಗಲ್ಸ್ ಪ್ರಶಸ್ತಿಯನ್ನು ಗೆದ್ದಿರುತ್ತಾರೆ. ಇಲ್ಲಿ ಇವರ ಹೆಸರು ನೆನಪಿಟ್ಟುಕೊಳ್ಳಿ, ಈಗಾ ಸ್ವಿಯಾಟೆಕ್ ಆಗಿರುತ್ತಾರೆ. ಇವರು ವಿಶ್ವದ ನಂಬರ್ 1 ಮಹಿಳಾ ಟೆನ್ನಿಸ್ ಆಟಗಾರ್ತಿ ಆಗಿರುತ್ತಾರೆ. ಇವರು ಈ ಮ್ಯಾಡ್ರಿಡ್ ಓಪನ್ ಟೆನ್ನಿಸ್ ಟೂರ್ನಮೆಂಟ್ ಅನ್ನು ಮೊದಲ ಬಾರಿಗೆ ಗೆದ್ದಿರುತ್ತಾರೆ. ನೆನಪಿಟ್ಟುಕೊಳ್ಳಿ, ಮೊದಲ ಬಾರಿಗೆ ಈ ಮ್ಯಾಡ್ರಿಡ್ ಓಪನ್ ಟೆನ್ನಿಸ್ ಟೂರ್ನಮೆಂಟ್ ಅನ್ನು ಈಗಾ ಸ್ವಿಯಾಟೆಕ್ ಅವರು ಗೆದ್ದಿರುತ್ತಾರೆ. ಈಗಾ ಸ್ವಿಯಾಟೆಕ್ ಅವರು ಯಾವ ದೇಶದ ಆಟಗಾರ್ತಿಯಾಗಿರುತ್ತಾರೆ ಅಂದರೆ ಪೋಲೆಂಡ್ ದೇಶದ ಆಟಗಾರ್ತಿಯಾಗಿರುತ್ತಾರೆ. ಇಲ್ಲಿ ಮ್ಯಾಡ್ರಿಡ್ ಓಪನ್ ಟೆನ್ನಿಸ್ ಟೂರ್ನಮೆಂಟ್, ಇದರ ಬಗ್ಗೆ ಮಾಹಿತಿಯು ಇದನ್ನು ಸ್ಪ್ಯಾನಿಷ್ ದೇಶದ ರಾಜಧಾನಿಯಾದ ಮ್ಯಾಡ್ರಿಡ್ನಲ್ಲಿ ಆಡಲಾಗುತ್ತದೆ. ಇದನ್ನು ಈ ವರ್ಷ ಏಪ್ರಿಲ್ 22ರಿಂದ ಮೇ 5ರವರೆಗೆ ಆಯೋಜಿಸಲಾಯಿತು. ಇಲ್ಲಿ ಮ್ಯಾಡ್ರಿಡ್ ಓಪನ್ ಟೆನ್ನಿಸ್ ಮಹಿಳಾ ಸಿಂಗಲ್ಸ್ ಅನ್ನು ಈಗಾ ಸ್ವಿಯಾಟೆಕ್ ಅವರು ಗೆದ್ದರೆ, ಮ್ಯಾಡ್ರಿಡ್ ಓಪನ್ ಟೆನ್ನಿಸ್ ಟೂರ್ನಮೆಂಟ್ನಲ್ಲಿ ಪುರುಷರ ಸಿಂಗಲ್ಸ್ನಲ್ಲಿ ಯಾರು ಪ್ರಶಸ್ತಿಯನ್ನು ಗೆದ್ದಿದ್ದಾರೆ ಅಂದರೆ ಉತ್ತರವು ಆಂಡ್ರೆ ರುಬ್ಲೆವ್ ಆಗಿರುತ್ತಾರೆ. ಆಂಡ್ರೆ ರುಬ್ಲೆವ್ ಅವರು ಮ್ಯಾಡ್ರಿಡ್ ಓಪನ್ ಟೆನ್ನಿಸ್ ಪುರುಷರ ಸಿಂಗಲ್ಸ್ ಪ್ರಶಸ್ತಿಯನ್ನು ಗೆದ್ದಿರುತ್ತಾರೆ. ನೆನಪಿಟ್ಟುಕೊಳ್ಳಿ, ಇವರು ಕೂಡ ವಿಶ್ವದ ನಂಬರ್ 1 ಟೆನ್ನಿಸ್ ಆಟಗಾರ ಆಗಿರುತ್ತಾರೆ. ನೆನಪಿಟ್ಟುಕೊಳ್ಳಿ, ಆಂಡ್ರೆ ರುಬ್ಲೆವ್ ಇವರು ಮ್ಯಾಡ್ರಿಡ್ ಓಪನ್ ಟೆನ್ನಿಸ್ ಪುರುಷರ ಸಿಂಗಲ್ಸ್ ಪ್ರಶಸ್ತಿಯನ್ನು 2024ರಲ್ಲಿ ಗೆದ್ದಿದ್ದಾರೆ. ಇವರು ಈ ಮ್ಯಾಡ್ರಿಡ್ ಓಪನ್ ಟೆನ್ನಿಸ್ ಟೂರ್ನಮೆಂಟ್ ಅನ್ನು 2ನೇ ಬಾರಿಗೆ ಗೆದ್ದಿರುತ್ತಾರೆ. ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಇತ್ತೀಚೆಗೆ ಯಾರು ಮಹಿಳೆಯರ ಕ್ರಿಕೆಟ್ನಲ್ಲಿ 300ನೇ ಅಂತಾರಾಷ್ಟ್ರೀಯ ಪಂದ್ಯವನ್ನು ಆಡಿರುತ್ತಾರೆ? ಉತ್ತರವು ಆಪ್ಷನ್ ಎ, ಹರ್ಮನ್ ಪ್ರೀತ್ ಕೌರ್ ಅವರು ಮಹಿಳೆಯರ ಕ್ರಿಕೆಟ್ನಲ್ಲಿ 300ನೇ ಅಂತಾರಾಷ್ಟ್ರೀಯ ಪಂದ್ಯವನ್ನು ಆಡಿರುತ್ತಾರೆ. ಇಲ್ಲಿ ಈ ಮಾಹಿತಿಯನ್ನು ನೆನಪಿಟ್ಟುಕೊಳ್ಳಿ. ಗರಿಷ್ಠ ಅಂತಾರಾಷ್ಟ್ರೀಯ ಪಂದ್ಯವನ್ನು ಆಡಿದ ಇವರು 2ನೇ ಭಾರತೀಯ ಆಟಗಾರ್ತಿಯಾಗಿ ಹೊರಹೊಮ್ಮಿರುತ್ತಾರೆ. ಹರ್ಮನ್ ಪ್ರೀತ್ ಕೌರ್ ಅವರು 300ನೇ ಆಟವನ್ನು ಆಡುವ ಮೂಲಕ. ಹಾಗೆ ಇಲ್ಲಿ ಮೊದಲನೇ ಆಟಗಾರ್ತಿ ಯಾರಾಗಿರುತ್ತಾರೆ ಅಂದರೆ ಭಾರತದಲ್ಲಿ ಮಿಥಾಲಿ ರಾಜ್ ಅವರು. ಇವರು 333 ಆಟವನ್ನು ಆಡುವ ಮೂಲಕ ಮಹಿಳೆಯರ ಕ್ರಿಕೆಟ್ನಲ್ಲಿ ಗರಿಷ್ಠ ಅಂತಾರಾಷ್ಟ್ರೀಯ ಪಂದ್ಯವನ್ನು ಆಡಿರುವ ಆಟಗಾರ್ತಿಯಾಗಿರುತ್ತಾರೆ. ವಿಶ್ವದಲ್ಲಿ ಮಿಥಾಲಿ ರಾಜ್ ಅವರು ಮೊದಲನೆಯ ಸ್ಥಾನದಲ್ಲಿದ್ದಾರೆ 333 ಪಂದ್ಯವನ್ನು ಆಡುವ ಮೂಲಕ. 2ನೇ ಸ್ಥಾನದಲ್ಲಿ ಸುಗಿ ಬೇರ್ಸ್ 317 ಪಂದ್ಯವನ್ನು ಆಡುವ ಮೂಲಕ 2ನೇ ಸ್ಥಾನದಲ್ಲಿದ್ದಾರೆ. 3ನೆಯ ಸ್ಥಾನವನ್ನು ಎಲಿಸ್ ಪೆರಿ ಇವರು ಪಡೆದುಕೊಂಡಿದ್ದಾರೆ. ಇವರು 314 ಪಂದ್ಯಗಳನ್ನು ಆಡಿದ್ದಾರೆ ಮತ್ತು ವಿಶ್ವದಲ್ಲಿ 5ನೇ ಸ್ಥಾನದಲ್ಲಿದ್ದಾರೆ. ಹರ್ಮನ್ ಪ್ರೀತ್ ಕೌರ್ ಅವರು 300 ಕ್ರಿಕೆಟ್ ಪಂದ್ಯಗಳನ್ನು ಆಡುವ ಮೂಲಕ. ಹಾಗೆ ಇಲ್ಲಿ ಈ ಮಾಹಿತಿಯನ್ನು ಕೂಡ ನೆನಪಿಟ್ಟುಕೊಳ್ಳಿ. T20 ಕ್ರಿಕೆಟ್ಗೆ ಕಾಲಿಟ್ಟ ಹಿರಿಯ ಆಟಗಾರ್ತಿ, ಭಾರತೀಯ ಆಟಗಾರ್ತಿಯಾಗಿ ಯಾರು ಹೊರಹೊಮ್ಮಿದ್ದಾರೆ ಅಂದರೆ ಆಶಾ ಶೋಭಾನಾ ಇವರು ಹೊರಹೊಮ್ಮಿದ್ದಾರೆ. ಆಶಾ ಶೋಭಾನಾ ಇವರು 33ನೇ ವರ್ಷದಲ್ಲಿ T20 ಕ್ರಿಕೆಟ್ಗೆ ಕಾಲಿಟ್ಟ ಹಿರಿಯ ಆಟಗಾರ್ತಿಯಾಗಿ ಹೊರಹೊಮ್ಮಿರುತ್ತಾರೆ. ಇಲ್ಲಿ ಇವರು ಭಾರತದ T20 ಕ್ರಿಕೆಟ್ಗೆ ಕಾಲಿಟ್ಟ ಹಿರಿಯ ಆಟಗಾರ್ತಿಯಾಗಿರುತ್ತಾರೆ. ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಅದಕ್ಕಿಂತ ಮುಂಚೆ ಇಲ್ಲಿ ಡೈಲಿ ಕರೆಂಟ್ ಅಫೇರ್ಸ್ಗಳ PDF ಅನ್ನು ಡೌನ್ಲೋಡ್ ಮಾಡಲು ನಮ್ಮ ಟೆಲಿಗ್ರಾಮ್ ಚಾನಲ್ ಅನ್ನು ಜಾಯಿನ್ ಆಗಿ. ಟೆಲಿಗ್ರಾಮ್ ಚಾನಲ್ ಲಿಂಕ್ ಅನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ನೀಡಲಾಗಿರುತ್ತದೆ. ಸೊ ಅಲ್ಲಿ ಚೆಕ್ ಮಾಡಿ. ಮುಂದಿನ ಪ್ರಶ್ನೆಯನ್ನು ನೋಡೋಣ. 2024ನೇ ಸಾಲಿನ ಮನುಶ್ರೀ ದತ್ತಿ ಪ್ರಶಸ್ತಿಗೆ ಯಾರನ್ನು ಆಯ್ಕೆ ಮಾಡಲಾಗಿದೆ? ಉತ್ತರವು ಆಪ್ಷನ್ ಸಿ, ಪ. ರಾಮಕೃಷ್ಣ ಶಾಸ್ತ್ರಿಗೆ 2024ನೇ ಸಾಲಿನ ಮನುಶ್ರೀ ದತ್ತಿ ಪ್ರಶಸ್ತಿಯನ್ನು ನೀಡಲು ಆಯ್ಕೆ ಮಾಡಲಾಗಿರುತ್ತದೆ. ಇಲ್ಲಿ ಈ ಮನುಶ್ರೀ ದತ್ತಿ ಪ್ರಶಸ್ತಿಯನ್ನು ಯಾರು ನೀಡುತ್ತಾರೆ ಎಂದರೆ ಕನ್ನಡ ಸಾಹಿತ್ಯ ಪರಿಷತ್ ಸಂಸ್ಥೆಯು ಈ ಪ್ರಶಸ್ತಿಗಳನ್ನು ನೀಡುತ್ತಾರೆ. ಈ ಪ್ರಶಸ್ತಿಯನ್ನು ಯಾರಿಗೆ ನೀಡುತ್ತಾರೆ ಎಂದು ನಿಮ್ಮ ಪ್ರಶ್ನೆಯಾದಲ್ಲಿ, ಈ ಪ್ರಶಸ್ತಿಯನ್ನು ಕನ್ನಡ ಸಾಹಿತ್ಯದಲ್ಲಿ ಮಹತ್ವದ ಸೇವೆ ಸಲ್ಲಿಸಿದ ಬರಹಗಾರರಿಗೆ, ನೆನಪಿಟ್ಟುಕೊಳ್ಳಿ, ಕನ್ನಡ ಸಾಹಿತ್ಯದಲ್ಲಿ ಮಹತ್ವದ ಸೇವೆ ಸಲ್ಲಿಸಿದ ಬರಹಗಾರರಿಗೆ ಈ ಪ್ರಶಸ್ತಿಯನ್ನು ನೀಡಲಾಗುತ್ತದೆ. ಇಲ್ಲಿ ಈ ಪ್ರಶಸ್ತಿಯನ್ನು ಯಾರು ಸ್ಥಾಪಿಸಿದ್ದು ಎಂದರೆ ಮನೋಹರಿ ಪಾರ್ಥಸಾರಥಿ ಅವರು ಈ ದತ್ತಿ ಪ್ರಶಸ್ತಿಯನ್ನು ಸ್ಥಾಪಿಸುತ್ತಾರೆ. ಇಲ್ಲಿ ಪ. ರಾಮಕೃಷ್ಣ ಶಾಸ್ತ್ರಿ ಇವರ ಬಗ್ಗೆ ಮಾಹಿತಿಯು, ಇವರು ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿಯ ತೆಂಕರಾದೂರಿನವರಾಗಿರುತ್ತಾರೆ. ಇವರು 1964ರಿಂದ, ನೆನಪಿಟ್ಟುಕೊಳ್ಳಿ, 1964ರಿಂದ ಇಂದಿನವರೆಗೆ ಅಂದರೆ 2024ರವರೆಗೆ ಇವರು ಒಟ್ಟಾಗಿ 104 ಕೃತಿಗಳನ್ನು ಬರೆದಿದ್ದಾರೆ. ಇಲ್ಲಿ ಇವರು 104 ಕೃತಿಗಳಲ್ಲಿ ಕೆಲವು ಕಥೆಗಳಾಗಿರುತ್ತದೆ ಮತ್ತು ಕೆಲವು ಕಾದಂಬರಿಗಳಾಗಿರುತ್ತದೆ. ಕೃತಿಗಳು ಎಷ್ಟು ಒಟ್ಟಾಗಿದೆ ಎಂದು ನೆನಪಿಟ್ಟುಕೊಳ್ಳಿ, 104 ಕೃತಿಗಳನ್ನು ಬರೆದಿದ್ದಾರೆ. ಹಾಗಾಗಿ ಇವರಿಗೆ ಮನುಶ್ರೀ ದತ್ತಿ ಪ್ರಶಸ್ತಿಯನ್ನು ನೀಡಲಾಗಿರುತ್ತದೆ. ನೆನಪಿಟ್ಟುಕೊಳ್ಳಿ, ಇವರ ಹೆಸರು ನೆನಪಿಟ್ಟುಕೊಳ್ಳಿ, ಪ. ರಾಮಕೃಷ್ಣ ಶಾಸ್ತ್ರಿ. ಯಾವ ಪ್ರಶಸ್ತಿ ನೀಡಲಾಯಿತು? 2024ರಲ್ಲಿ ಮನುಶ್ರೀ ದತ್ತಿ ಪ್ರಶಸ್ತಿ ನೀಡಲಾಯಿತು. ಯಾರು ನೀಡುತ್ತಾರೆ ಈ ಪ್ರಶಸ್ತಿಯನ್ನು? ಕನ್ನಡ ಸಾಹಿತ್ಯ ಪರಿಷತ್. ಇಲ್ಲಿ ಒಂದು ಪ್ರಶ್ನೆಯಾಗುತ್ತದೆ, ಕನ್ನಡ ಸಾಹಿತ್ಯ ಪರಿಷತ್ ಇತ್ತೀಚೆಗೆ ಒಂದು ದತ್ತಿ ಪ್ರಶಸ್ತಿಯನ್ನು ನೀಡಿತು. ಯಾವ ದತ್ತಿ ಪ್ರಶಸ್ತಿ? ಕೃಷ್ಣರಾಜ ಒಡೆಯರ್ ದತ್ತಿ ಪ್ರಶಸ್ತಿ. ಇದನ್ನು 2024ರ ಸಾಲಿನಲ್ಲಿ ನೀಡಲಾಯಿತು. ಯಾರಿಗೆ ನೀಡಲಾಯಿತು ಅಂದರೆ
ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕಾ ಮಹಾಸಂಸ್ಥೆಗೆ ಇಲ್ಲಿ ನೆನಪಿಟ್ಟುಕೊಳ್ಳಿ, ಒಂದು ಸಂಸ್ಥೆಗೆ ಮೊದಲ ಬಾರಿಗೆ ಈ ಪ್ರಶಸ್ತಿಯನ್ನು ನೀಡಲಾಗುತ್ತಿದೆ. ಶ್ರೀ ಕೃಷ್ಣರಾಜ ಒಡೆಯರ್ ದತ್ತಿ ಪ್ರಶಸ್ತಿಯನ್ನು ಮೊದಲ ಬಾರಿಗೆ ಒಂದು ಸಂಸ್ಥೆಗೆ ಪ್ರಶಸ್ತಿಯನ್ನು ನೀಡಲಾಗುತ್ತಿದೆ. ಅದು 2024ರಲ್ಲಿ ನೀಡಲಾಗುತ್ತಿದೆ. ಯಾವ ಸಂಸ್ಥೆ ಅಂತ ನೆನಪಿಟ್ಟುಕೊಳ್ಳಿ, ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕಾ ಮಹಾಸಂಸ್ಥೆಯಾಗಿರುತ್ತದೆ. ಈ ಮಾಹಿತಿಗಳನ್ನು ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆಯ ಬಗ್ಗೆ ನೋಡೋಣ. ಕರ್ನಾಟಕದ ಯಾವ ವಿಮಾನ ನಿಲ್ದಾಣವು ನೆನಪಿಟ್ಟುಕೊಳ್ಳಿ ಅಪೆಕ್ಸ್ ಇಂಡಿಯಾ OHS ಪ್ಲಾಟಿನಂ ಪ್ರಶಸ್ತಿಯನ್ನು ಪಡೆದಿದೆ? ಉತ್ತರವು ಆಪ್ಷನ್ ಬಿ, ಮಂಗಳೂರು ವಿಮಾನ ನಿಲ್ದಾಣವಾಗಿರುತ್ತದೆ. ಮಂಗಳೂರು ವಿಮಾನ ನಿಲ್ದಾಣಕ್ಕೆ ಅಪೆಕ್ಸ್ ಇಂಡಿಯಾ OHS ಪ್ಲಾಟಿನಂ ಪ್ರಶಸ್ತಿಯನ್ನು ನೀಡಲಾಗಿರುತ್ತದೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೋಡೋಣ. ಇಲ್ಲಿ ಅಪೆಕ್ಸ್ ಇಂಡಿಯಾ ಆಕ್ಯುಪೇಷನಲ್ ಹೆಲ್ತ್ ಆ್ಯಂಡ್ ಸೇಫ್ಟಿ ಅವಾರ್ಡ್ಸ್ ಇದು 2023ನೇ ಸಾಲಿನ ಅವಾರ್ಡ್ ಆಗಿರುತ್ತದೆ. ಇದನ್ನು 2024ರಲ್ಲಿ ನೀಡಲಾಯಿತು, ಆದರೆ ಇದು 2023ನೇ ಸಾಲಿನ ಅವಾರ್ಡ್ ಆಗಿರುತ್ತದೆ. ಇದು ಇದರ 8ನೇ ಆವೃತ್ತಿಯಾಗಿರುತ್ತದೆ. ನೆನಪಿಟ್ಟುಕೊಳ್ಳಿ, 8ನೇ ಆವೃತ್ತಿಯ ಅಪೆಕ್ಸ್ ಇಂಡಿಯಾ ಆಕ್ಯುಪೇಷನಲ್ ಹೆಲ್ತ್ ಆ್ಯಂಡ್ ಸೇಫ್ಟಿ ಅವಾರ್ಡ್ 2023 ಇದನ್ನು ಮಂಗಳೂರು ವಿಮಾನ ನಿಲ್ದಾಣವು ಪಡೆದುಕೊಂಡಿರುತ್ತದೆ. ಇಲ್ಲಿ ನೆನಪಿಟ್ಟುಕೊಳ್ಳಿ, ಈ ರೀತಿಯಾದ ಒಂದು ಸರ್ಟಿಫಿಕೇಟ್ ಅನ್ನು ನೀಡಲಾಗುತ್ತದೆ. ಇಲ್ಲಿ ಈ ಅವಾರ್ಡನ್ನು ಯಾರು ನೀಡುತ್ತಾರೆ ಎಂದರೆ ಅಪೆಕ್ಸ್ ಇಂಡಿಯಾ ಫೌಂಡೇಶನ್ ಸಂಸ್ಥೆಯು ಈ ಅವಾರ್ಡನ್ನು ನೀಡುತ್ತದೆ. ಈ ಅವಾರ್ಡನ್ನು ಯಾಕೆ ನೀಡುತ್ತಾರೆ ಎಂದು ನಿಮ್ಮ ಪ್ರಶ್ನೆ ಬರಬಹುದು. ಈ ಅವಾರ್ಡನ್ನು ಯಾಕೆ ನೀಡುತ್ತಾರೆ ಅಂದರೆ ವಿಮಾನ ನಿಲ್ದಾಣದಲ್ಲಿ ಉದ್ಯೋಗಿಗಳಿಗೆ ಔದ್ಯೋಗಿಕ ಆರೋಗ್ಯ ಮತ್ತು ಸುರಕ್ಷತೆಯ ಅತ್ಯುತ್ತಮ ಮಾನದಂಡಗಳನ್ನು ಕಾಪಾಡಿಕೊಳ್ಳುವ ವಿಮಾನ ನಿಲ್ದಾಣಗಳಿಗೆ ಈ ಅವಾರ್ಡನ್ನು ನೀಡಲಾಗುತ್ತದೆ. ಇದರಲ್ಲಿ ಉದ್ಯೋಗಿಗಳ ಔದ್ಯೋಗಿಕ ಆರೋಗ್ಯ ಮತ್ತು ಸುರಕ್ಷತೆಯನ್ನು ಅತ್ಯುತ್ತಮ ಮಾನದಂಡಗಳನ್ನು ಕಾಪಾಡಿಕೊಳ್ಳುವ ವಿಮಾನ ನಿಲ್ದಾಣವಾಗಿ 2023ರ ಸಾಲಿನಲ್ಲಿ ಮಂಗಳೂರು ವಿಮಾನ ನಿಲ್ದಾಣವು ಪಡೆದುಕೊಂಡಿರುತ್ತದೆ. ಈ ಮಾಹಿತಿ ಇಂಪಾರ್ಟೆಂಟ್ ಆಗಿರುತ್ತದೆ, ಬಿಕಾಸ್ ಇಲ್ಲಿ ಕರ್ನಾಟಕದ ವಿಮಾನ ನಿಲ್ದಾಣವಾದ ಮಂಗಳೂರು ವಿಮಾನ ನಿಲ್ದಾಣಕ್ಕೆ ಈ ಪ್ರಶಸ್ತಿ ನೀಡಿರುವುದರಿಂದ ತುಂಬ ಇಂಪಾರ್ಟೆಂಟ್ ಆದ ಪ್ರಶ್ನೆಯಾಗಿರುತ್ತದೆ. ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆಯ ಬಗ್ಗೆ ನೋಡೋಣ. ಇತ್ತೀಚೆಗೆ ಯಾವ ಪ್ರದೇಶದಲ್ಲಿ ವಿಜಯನಗರ ಅರಸರ ಕಾಲಕ್ಕೆ ಸೇರಿದ ಕನ್ನಡ ಶಿಲಾಶಾಸನವೊಂದು ಪತ್ತೆಯಾಗಿದೆ? ಉತ್ತರವು ಆಪ್ಷನ್ ಡಿ, ಯಲಹಂಕದಲ್ಲಿ ವಿಜಯನಗರ ಅರಸರ ಕಾಲಕ್ಕೆ ಸೇರಿದ ಕನ್ನಡ ಶಿಲಾಶಾಸನವೊಂದು ಪತ್ತೆಯಾಗಿರುತ್ತದೆ. ಇದರ ಬಗ್ಗೆ ಮಾಹಿತಿಯು, ಈ ಶಾಸನವು ಯಲಹಂಕ ತಾಲೂಕಿನ ದೊಡ್ಡಜಾಲದ ಕೀಲೇರಿಯಲ್ಲಿ ಪತ್ತೆ ಮಾಡಲಾಗಿರುತ್ತದೆ. ಇದು ಕನ್ನಡ ಶಾಸನವಾಗಿರುತ್ತದೆ, ಕನ್ನಡ ಶಿಲಾಶಾಸನವಾಗಿರುತ್ತದೆ. ಇದು ಯಾವ ಅರಸರ ಕಾಲಕ್ಕೆ ಸೇರಿದ್ದು ಅಂದರೆ ವಿಜಯನಗರ ಅರಸರ ಕಾಲಕ್ಕೆ ಸೇರಿರುತ್ತದೆ. ಇದು ಕ್ರಿಸ್ತಶಕ 1407ರಲ್ಲಿ ವೀರ ಪ್ರತಾಪ ದೇವರಾಯ ಒಡೆಯರ್ ಅವರ ಆಳ್ವಿಕೆಯಲ್ಲಿ ಬರೆಯಲಾದ ಒಂದು ಶಾಸನವಾಗಿರುತ್ತದೆ. ಇಲ್ಲಿ ಇಮೇಜ್ನಲ್ಲಿ ನೋಡಬಹುದು, ಇದು ಕನ್ನಡ ಶಾಸನ ಆಗಿರುತ್ತದೆ. ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಪ್ರಪಂಚದಾದ್ಯಂತ ವಾರ್ಷಿಕವಾಗಿ ವಿಶ್ವ ಅಥ್ಲೆಟಿಕ್ಸ್ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಉತ್ತರವು ಆಪ್ಷನ್ ಎ, ಏಪ್ರಿಲ್ 7ರಂದು ಪ್ರತಿ ವರ್ಷ ವಿಶ್ವ ಅಥ್ಲೆಟಿಕ್ಸ್ ದಿನವನ್ನು ಆಚರಿಸಲಾಗುತ್ತದೆ. ವಿಶ್ವ ಅಥ್ಲೆಟಿಕ್ಸ್ ದಿನವನ್ನು ಪ್ರಪಂಚದಾದ್ಯಂತ ವಾರ್ಷಿಕವಾಗಿ ಮೇ 7ರಂದು ಆಚರಿಸಲಾಗುತ್ತದೆ. ಈ ದಿನವನ್ನು ಮೊದಲ ಬಾರಿಗೆ ಯಾವಾಗ ಆಚರಿಸಲು ಪ್ರಾರಂಭಿಸಿದ್ದು ಅಂದರೆ 1996ರಲ್ಲಿ. ಇದರ 2024ರ ಥೀಮ್ ಏನೆಂದರೆ ವರ್ಲ್ಡ್ ಮೈಲ್ ಚಾಲೆಂಜ್ ಎನ್ನುವುದು 2024ರ ಥೀಮ್ ಆಗಿರುತ್ತದೆ. ಇಲ್ಲಿ ಈ ವಿಶ್ವ ಅಥ್ಲೆಟಿಕ್ಸ್ ದಿನವನ್ನು ಯಾರು ಆಯೋಜಿಸುತ್ತಾರೆ ಎಂದರೆ IAAF ಸಂಸ್ಥೆಯು ಆಯೋಜಿಸುತ್ತದೆ. IAAF ಇದರ ಫುಲ್ ಫಾರ್ಮ್ ಏನೆಂದರೆ ಇಂಟರ್ ನ್ಯಾಷನಲ್ ಅಮೇಚೂರ್ ಅಥ್ಲೆಟಿಕ್ಸ್ ಫೆಡರೇಷನ್ ಆಗಿರುತ್ತದೆ. ಇದನ್ನು 17 ಜುಲೈ 1912ರಂದು ಸ್ವೀಡನ್ನಲ್ಲಿ ಸ್ಥಾಪಿಸಲಾಗಿರುತ್ತದೆ. ಈ ಮಾಹಿತಿಯನ್ನು ನೆನಪಿಟ್ಟುಕೊಳ್ಳಿ. ಹಾಗೆಯೇ ಏಪ್ರಿಲ್ 7ರಂದು ವಿಶ್ವ ಅಸ್ತಮಾ ದಿನವನ್ನು ಆಚರಿಸಲಾಯಿತು 2024ರಲ್ಲಿ. ಇಲ್ಲಿ ನೆನಪಿಟ್ಟುಕೊಳ್ಳಿ, ಪ್ರತಿ ವರ್ಷದ ಮೇ ತಿಂಗಳ ಮೊದಲ ಮಂಗಳವಾರದಂದು ವಿಶ್ವ ಅಸ್ತಮಾ ದಿನವನ್ನು ಆಚರಿಸಲಾಗುತ್ತದೆ. ಹಾಗಾಗಿ 2024ರಲ್ಲಿ ಮೇ 7ರಂದು ಈ ವಿಶ್ವ ಅಸ್ತಮಾ ದಿನವನ್ನು ಆಚರಿಸಲಾಯಿತು. ಇಲ್ಲಿ ಇದರ 2024ರ ಥೀಮ್ ಏನೆಂದರೆ ಅಸ್ತಮಾ ಎಜುಕೇಷನ್ ಎಂಪವರ್ ಎನ್ನುವುದು 2024ರ ಥೀಮ್ ಆಗಿರುತ್ತದೆ. ಇಲ್ಲಿ ಈ ಮಾಹಿತಿಯನ್ನು ನೆನಪಿಟ್ಟುಕೊಳ್ಳಿ. ಜನರಲ್ ನಾಲೆಜ್ಗಳಿಗೆ ಈ ಪ್ರಶ್ನೆಯನ್ನು ಕೇಳಬಹುದು. ನೊಬೆಲ್ ಸಾಹಿತ್ಯ ಪ್ರಶಸ್ತಿ ಪುರಸ್ಕೃತ ರವೀಂದ್ರನಾಥ್ ಠಾಗೂರ್ ಅವರ ಜನ್ಮದಿನ ಯಾವಾಗ ಎಂದು? ಇದರ ಉತ್ತರವು 1861ರಂದು ಇವರು ಜನಿಸಿದರು. ಮೇ 7ರಂದು ಜನಿಸಿರುತ್ತಾರೆ. ಇವರು ಎಲ್ಲಿಯವರು ಎಂದರೆ ಕೋಲ್ಕತ್ತಾದಲ್ಲಿ ಜನಿಸಿರುತ್ತಾರೆ. ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ICC ಮಹಿಳಾ T20 ವರ್ಲ್ಡ್ ಕಪ್ 2024 ಎಲ್ಲಿ ನಡೆಯಲಿದೆ? ಉತ್ತರವು ಆಪ್ಷನ್ ಸಿ, ಬಾಂಗ್ಲಾದೇಶದಲ್ಲಿ. ಬಾಂಗ್ಲಾದೇಶವು 2024ರ ಸಾಲಿನ ICC ಮಹಿಳಾ T20 ವರ್ಲ್ಡ್ ಕಪ್ ಅನ್ನು ಆಯೋಜಿಸುತ್ತಿದೆ. ಇದರ ಬಗ್ಗೆ ಮಾಹಿತಿಯನ್ನು ನೋಡೋಣ. ICC ಮಹಿಳಾ T20 ವಿಶ್ವಕಪ್ 2024 ಇದು ಇದರ 9ನೆಯ ಆವೃತ್ತಿಯಾಗಿರುತ್ತದೆ. ಇದನ್ನು 3 ಅಕ್ಟೋಬರ್ 2024ರಿಂದ 20 ಅಕ್ಟೋಬರ್ 2024ರವರೆಗೆ ಆಯೋಜಿಸಲಾಗುತ್ತದೆ. ಎಲ್ಲಿ ಆಯೋಜಿಸಲಾಗುತ್ತದೆ? ಬಾಂಗ್ಲಾದೇಶದಲ್ಲಿ. ಇಲ್ಲಿ 2024ರಲ್ಲಿ ನಡೆಯುವ ICC ಮಹಿಳಾ T20 ವಿಶ್ವಕಪ್ನಲ್ಲಿ ಭಾರತ ತಂಡದ ಕ್ಯಾಪ್ಟನ್ ಯಾರಾಗಿರುತ್ತಾರೆ ಅಂದರೆ ಹರ್ಮನ್ಪ್ರೀತ್ ಕೌರ್ ಆಗಿರುತ್ತಾರೆ. ಇಲ್ಲಿ ಹರ್ಮನ್ಪ್ರೀತ್ ಕೌರ್ ಅವರ ಬಗ್ಗೆ ಮೊದಲೇ ಒಂದು ಪ್ರಶ್ನೆಯನ್ನು ಕೇಳಿದ್ದೆ, ಅದರ ಬಗ್ಗೆ ನಿಮಗೆ ನೆನಪಿರಬಹುದು. 300ನೇ ಅಂತಾರಾಷ್ಟ್ರೀಯ ಪಂದ್ಯಾವಳಿಯನ್ನು ಆಡಿರುವ 2ನೆಯ ಭಾರತೀಯ ಇವರಾಗಿರುತ್ತಾರೆ. ಇವರು
ಐಸಿಸಿ ಮಹಿಳಾ T20 ವಿಶ್ವಕಪ್ನ 2024ರ ಕ್ಯಾಪ್ಟನ್ ಕೂಡ ಆಗಿರುತ್ತಾರೆ. ಈ ಮಾಹಿತಿಯನ್ನು ನೆನಪಿಟ್ಟುಕೊಳ್ಳಿ. ಹಾಗೆಯೇ ಈ ಐಸಿಸಿ ಮಹಿಳಾ T20 ವಿಶ್ವಕಪ್ನಲ್ಲಿ ಒಟ್ಟಾಗಿ 10 ತಂಡಗಳು ಆಡಲಿರುತ್ತದೆ. ಈ ಮಾಹಿತಿಯನ್ನು ನೆನಪಿಟ್ಟುಕೊಳ್ಳಿ. ಇಲ್ಲಿ 2023ನೇ ಸಾಲಿನಲ್ಲಿ 8ನೇ ಐಸಿಸಿ ಮಹಿಳಾ T20 ವಿಶ್ವಕಪ್ ಅನ್ನು ಆಯೋಜಿಸಲಾಯಿತು. ಇದರಲ್ಲಿ ಯಾರು ಗೆದ್ದರು ಅಂದರೆ ಆಸ್ಟ್ರೇಲಿಯಾ ತಂಡವು ಗೆದ್ದಿತು. ಯಾರನ್ನು ಸೋಲಿಸುವ ಮುಖಾಂತರ? ಸೌತ್ ಆಫ್ರಿಕಾವನ್ನು ಸೋಲಿಸುವ ಮುಖಾಂತರ ಆಸ್ಟ್ರೇಲಿಯಾ ತಂಡವು 2023ನೇ ಸಾಲಿನ 8ನೇ ಆವೃತ್ತಿಯ ಐಸಿಸಿ ಮಹಿಳಾ T20 ವಿಶ್ವಕಪ್ ಅನ್ನು ಗೆದ್ದಿರುತ್ತದೆ. ಇದನ್ನು ಎಲ್ಲಿ ಆಯೋಜಿಸಲಾಯಿತು ಅಂದರೆ, ಅಥವಾ ಯಾರು ಆಯೋಜಿಸಿದರು ಅಂದರೆ ಸೌತ್ ಆಫ್ರಿಕಾವು ಆಯೋಜಿಸಿರುತ್ತದೆ. ಇಲ್ಲಿ ಈ ಐಸಿಸಿ ಮಹಿಳಾ T20 ವಿಶ್ವಕಪ್ 2024 ನೋಡುವಾಗ ಇನ್ನೊಂದು ಪ್ರಶ್ನೆ ನಿಮಗೆ ನೆನಪಾಗಬಹುದು. ಇತ್ತೀಚೆಗೆ ಐಸಿಸಿ ಮಹಿಳಾ T20 ವಿಶ್ವಕಪ್ ಕ್ವಾಲಿಫೈಯರ್ಗೆ ರಾಯಭಾರಿಯಾಗಿ ನೇಮಿಸಲಾಯಿತು. ಯಾರನ್ನು? ಸನಾ ಮೇರಿಯವರನ್ನು ಐಸಿಸಿ ಮಹಿಳಾ T20 ವಿಶ್ವಕಪ್ ಕ್ವಾಲಿಫೈಯರ್ನ ರಾಯಭಾರಿಯಾಗಿ ನೇಮಿಸಲಾಯಿತು. ಇವರು ಯಾರು ಆಗಿರ್ತಾರೆ ಅಂದರೆ ಪಾಕಿಸ್ತಾನದ ಮಾಜಿ ಆಟಗಾರ್ತಿಯಾಗಿರುತ್ತಾರೆ. ಈ ಮಾಹಿತಿಯನ್ನು ನೆನಪಿಟ್ಟುಕೊಳ್ಳಿ. ಹಾಗೆಯೇ ಐಸಿಸಿ ಮಹಿಳೆಯರ T20 ವಿಶ್ವಕಪ್ 2024 ಈ ವರ್ಷ ನಡೆಯಲಿದೆ. ಅಂದರೆ ಐಸಿಸಿ ಪುರುಷರ T20 ವಿಶ್ವಕಪ್ ಕೂಡ ಈ 2024ರಲ್ಲಿ ನಡೆಯಲಿದೆ. ಯಾವಾಗ ದಿನ ನಡೆಯಲಿದೆ? ಜೂನ್ 1ರಿಂದ ಜೂನ್ 29ರವರೆಗೆ ನಡೆಯಲಿರುತ್ತದೆ. ಇದನ್ನು ಯಾರು ಆಯೋಜಿಸುತ್ತಿದ್ದಾರೆ ಅಂದರೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಮತ್ತು ವೆಸ್ಟ್ ಇಂಡೀಸ್ ಆಯೋಜಿಸುತ್ತಿದೆ. ಇಷ್ಟು ಮಾಹಿತಿಗಳನ್ನು ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಇತ್ತೀಚೆಗೆ ಆಕ್ಸ್ಫರ್ಡ್ ಬುಕ್ ಸ್ಟೋರ್ ಬುಕ್ ಕವರ್ ಅವಾರ್ಡ್ಸ್ 2024 ಅನ್ನು ಯಾರಿಗೆ ನೀಡಲಾಗಿದೆ? ಉತ್ತರವು ಆಪ್ಷನ್ ಸಿ, ಬಾವಿ ಮೆಹ್ತಾ ಅವರಿಗೆ 2024ರ ಸಾಲಿನ ಆಕ್ಸ್ಫರ್ಡ್ ಬುಕ್ ಸ್ಟೋರ್ ಬುಕ್ ಕವರ್ ಅವಾರ್ಡ್ಸ್ 2024 ಅನ್ನು ನೀಡಲಾಗಿರುತ್ತದೆ. ಇಲ್ಲಿ ಈ ಮಾಹಿತಿಯನ್ನು ನೆನಪಿಟ್ಟುಕೊಳ್ಳಿ. ಇಲ್ಲಿ ಬಾವಿ ಮೆಹ್ತಾ ಅವರಿಗೆ ಯಾವ ಪುಸ್ತಕಕ್ಕೆ ಈ ಅವಾರ್ಡನ್ನು ನೀಡಲಾಗಿದೆ ಅಂದರೆ ದ ಬುಕ್ ಬ್ಯೂಟಿಫುಲಿ ಎನ್ನುವ ಪುಸ್ತಕದಲ್ಲಿ ಡಿಸೈನ್ ಮಾಡಿದ ಕವರ್ಗಾಗಿ ಇವರಿಗೆ ಈ ಪ್ರಶಸ್ತಿಯನ್ನು ನೀಡಲಾಗಿದೆ. ಈ ಬುಕ್ ಅನ್ನು ಯಾರು ಬರೆದಿದ್ದಾರೆ ಅಂದರೆ ಪ್ರದೀಪ್ ಸೆಬೆಸ್ಟಿಯನ್ ಅವರು ಈ ಪುಸ್ತಕವನ್ನು ಬರೆದಿರುತ್ತಾರೆ. ಪುಸ್ತಕದ ಹೆಸರು ನೆನಪಿಟ್ಟುಕೊಳ್ಳಿ, ದ ಬುಕ್ ಬ್ಯೂಟಿಫುಲಿ ಎನ್ನುವುದಾಗಿರುತ್ತದೆ. ಇಲ್ಲಿ ಕವರ್ ಡಿಸೈನ್ ಇದೆಯಲ್ಲ, ಈ ಡಿಸೈನ್ಗಾಗಿ ಮೆಹ್ತಾ ಅವರಿಗೆ ಈ ಪ್ರಶಸ್ತಿಯನ್ನು ನೀಡಲಾಗಿದೆ. ಯಾವ ಪ್ರಶಸ್ತಿ? ಆಕ್ಸ್ಫರ್ಡ್ ಬುಕ್ ಸ್ಟೋರ್ ಬುಕ್ ಕವರ್ ಅವಾರ್ಡ್ ಅನ್ನು ನೀಡಲಾಗಿರುತ್ತದೆ 2024ರ ಸಾಲಿನಲ್ಲಿ. ಇವರ ಹೆಸರು ನೆನಪಿಟ್ಟುಕೊಳ್ಳಿ, ಬಾವಿ ಮೆಹ್ತಾ ಆಗಿರುತ್ತಾರೆ. ಪುಸ್ತಕದ ಹೆಸರು ಕೂಡ ನೆನಪಿಟ್ಟುಕೊಳ್ಳಿ, ದ ಬುಕ್ ಬ್ಯೂಟಿಫುಲ್ ಆಗಿರುತ್ತದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಇತ್ತೀಚೆಗೆ 36ನೇ ಬಾರಿಗೆ ನೆನಪಿಟ್ಟುಕೊಳ್ಳಿ, ಲಾ ಲೀಗಾ ಪ್ರಶಸ್ತಿಯನ್ನು ಯಾರು ಗೆದ್ದರು? ಇದು ಒಂದು ಫುಟ್ಬಾಲ್ ಕ್ರೀಡೆಯ ಪಂದ್ಯಾವಳಿಯಾಗಿರುತ್ತದೆ. ಇದನ್ನು ಯಾರು ಗೆದ್ದಿದ್ದಾರೆ ಅಂದರೆ ರಿಯಲ್ ಮ್ಯಾಡ್ರಿಡ್ ತಂಡವು 36ನೇ ಬಾರಿಗೆ ಲಾ ಲೀಗಾ ಪ್ರಶಸ್ತಿಯನ್ನು ಗೆದ್ದಿರುತ್ತದೆ. ಈ ಲಾ ಲೀಗಾ ಪಂದ್ಯಾವಳಿಯನ್ನು ಎಲ್ಲಿ ಆಯೋಜಿಸಲಾಗುತ್ತದೆ ಅಂದರೆ ಸ್ಪೇನ್ನಲ್ಲಿ ಆಯೋಜಿಸಲಾಗುತ್ತದೆ. ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಯಾರು ಗೆದ್ದಿದ್ದಾರೆ? ರಿಯಲ್ ಮ್ಯಾಡ್ರಿಡ್ 2024ನೇ ಸಾಲಿನ ಪ್ರಶಸ್ತಿಯಾಗಿರುತ್ತದೆ. ಇವರು 36ನೇ ಬಾರಿಗೆ ಲಾ ಲೀಗಾ ಪ್ರಶಸ್ತಿಯನ್ನು ಗೆದ್ದಿರುತ್ತಾರೆ. ಇಲ್ಲಿ ಇತ್ತೀಚೆಗೆ ನಡೆದ ಫುಟ್ಬಾಲ್ ಟೂರ್ನಮೆಂಟ್ಸ್ಗಳ ಬಗ್ಗೆ ಮಾಹಿತಿಯನ್ನು ನೋಡೋಣ. ಇಂಡಿಯನ್ ಸೂಪರ್ ಲೀಗ್ 2023-24ರಲ್ಲಿ ಫುಟ್ಬಾಲ್ ಲೀಗ್ ಅನ್ನು ಆಯೋಜಿಸಲಾಯಿತು. ಇಲ್ಲಿ ಯಾರು ಗೆದ್ದಿದ್ದಾರೆ ಅಂದರೆ ಮುಂಬೈ ಸಿಟಿ FC ತಂಡವು ಗೆದ್ದಿರುತ್ತದೆ 2023-24 ಸಾಲಿನಲ್ಲಿ ಇಂಡಿಯನ್ ಸೂಪರ್ ಲೀಗ್ನಲ್ಲಿ. ಯಾರನ್ನು ಸೋಲಿಸುವ ಮುಖಾಂತರ? ಮೋಹನ್ ಬಗಾನ್ ತಂಡವನ್ನು ಸೋಲಿಸುವ ಮುಖಾಂತರ ಮುಂಬೈ ಸಿಟಿ FCಯು ಗೆದ್ದಿರುತ್ತದೆ. ಮುಂದಿನದಾಗಿ 132ನೇ ಡ್ಯೂರಾಂಡ್ ಕಪ್ 2024ರ ಟೂರ್ನಮೆಂಟ್. ಇಲ್ಲಿ ಯಾರು ಗೆದ್ದಿದ್ದಾರೆ ಅಂದರೆ ಮೋಹನ್ ಬಗಾನ್ ತಂಡವು ಗೆದ್ದಿರುತ್ತದೆ. ಇದನ್ನು ಎಲ್ಲಿ ಆಯೋಜಿಸಲಾಯಿತು ಅಂದರೆ ಪೂರ್ವ ಬಂಗಾಳದಲ್ಲಿ ಆಯೋಜಿಸಲಾಗಿರುತ್ತದೆ. ಮುಂದಿನದಾಗಿ ಫ್ರೆಂಚ್ ಓಪನ್ ಫುಟ್ಬಾಲ್ ಲೀಗ್ 1. ಇದನ್ನು ಯಾರು ಗೆದ್ದಿದ್ದಾರೆ ಅಂದರೆ ಪ್ಯಾರಿಸ್ ಸೆಂಟ್ ಜರ್ಮೇನ್ FC ತಂಡವು ಫ್ರೆಂಚ್ ಓಪನ್ ಫುಟ್ಬಾಲ್ ಲೀಗ್ 1 ಅನ್ನು ಗೆದ್ದಿರುತ್ತದೆ. ಹಾಗೆಯೇ ಸ್ಯಾಫ್ ಅಂಡರ್-19 ಫುಟ್ಬಾಲ್ ಚಾಂಪಿಯನ್ಶಿಪ್ 2024 ಇಂಪಾರ್ಟೆಂಟ್ ಆಗಿರುತ್ತದೆ, ನೆನಪಿಟ್ಟುಕೊಳ್ಳಿ. ಇದನ್ನು ಯಾರು ಗೆದ್ದಿದ್ದಾರೆ ಅಂದರೆ ಭಾರತ ಮತ್ತು ಬಾಂಗ್ಲಾದೇಶ. ಇವರು ಈ ಎರಡು ತಂಡವನ್ನು ಈ ಲೀಗ್ನಲ್ಲಿ ವಿಜೇತರು ಎಂದು ಘೋಷಿಸಲಾಯಿತು. ಸ್ಯಾಫ್ ಅಂಡರ್-19 ಫುಟ್ಬಾಲ್ ಚಾಂಪಿಯನ್ಶಿಪ್ 2024 ಎಂದು ಬಾಂಗ್ಲಾದೇಶದಲ್ಲಿ ನಡೆಯಿತು. ಹಾಗೆಯೇ ಪುರುಷರ AFC ಅಂಡರ್-23 ಏಷ್ಯನ್ ಕಪ್. ಇದನ್ನು ಯಾರು ಗೆದ್ದಿದ್ದಾರೆ ಅಂದರೆ ಜಪಾನ್ ತಂಡವು ಗೆದ್ದಿತು. ಇದನ್ನು ಎಲ್ಲಿ ನಡೆಸಲಾಗಿತ್ತು ಅಂದರೆ ಉಜ್ಬೇಕಿಸ್ತಾನ್ನಲ್ಲಿ ನಡೆಸಲಾಗಿತ್ತು. ಸೊ ಇದು ಇವತ್ತಿನ ಕರೆಂಟ್ ಅಫೇರ್ಸ್ ಆಗಿರುತ್ತದೆ. ಥ್ಯಾಂಕ್ ಯು.